ಪಾಪು ಬಾಗಿಲು ತೆಗಿ. ನೋಡಿ, ನಿಮಗೆ ಪದೇ ಪದೇ ಇದನ್ನೇ ಹೇಳೋಕ್ಕಾಗಲ್ಲ. ಈಗ ಅವ್ರಿಗೆ ರೆಸ್ಟ್ ಬೇಕು. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಅವ್ರು ನಿಮ್ಮ ಯಾರ ಜೊತೆ ಮಾತಾಡಲ್ಲ, ನಾನು ಮಾತಾಡೋಕ್ಕೂ ಬಿಡಲ್ಲ. ದಯವಿಟ್ಟು ಇಲ್ಲಿ ಹೊರಡಿ. ಹೇ ದಂಡ್ಪಿಂಡ, ಏನಾಯ್ತು ನಿನಗೆ? ನಾನು ನೋಡ್ತಾನೇ ಇದ್ದೀನಿ. ನಿನ್ನೆ ಏನೋ ಅಮ್ಮನಿಗೆ ಮೈ ಹುಷಾರಿಲ್ಲ, ರೆಸ್ಟ್ ತಗೊಳ್ಳಿ ಅಂತ ನೀ ಹೇಳಿದ್ದಕ್ಕೆ ನಾನು ಹೂ ಅಂತಂದೆ. ನೋಡಿದ್ರೆ ಇವತ್ತು ಅದನ್ನೇ ಮುಂದುವರಿಸ್ತಾ ಇದೆಯಾ? ತಾತ, ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲ. ನಾನು ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ ಮುಂದೊಂದು ದಿನ ನಿಮಗೆ ಗೊತ್ತಾಗುತ್ತೆ. ಆದರೆ ದಯವಿಟ್ಟು ಈಗ ನನ್ನ ಮಾತು ಕೇಳಿ. ಅವ್ರನ್ನ ಯಾರೂ ಮಾತಾಡ್ಸೋದು ಬೇಡ. ನೀವೆಲ್ಲರೂ ಹೊರಟ್ಬಿಡಿ. ನೋಡಿ, ನೀವೀಗ ಮಾಡ್ತಿರೋದ್ರಿಂದನೇ ಅಮ್ಮಂಗೆ ಬೇಜಾರಾಗ್ತಿರ್ಬೋದಲ್ವಾ? ಇದೇ ಕಾರಣಕ್ಕೆ ತಾನೇ ಅವ್ರ ತಲೆ ಸುತ್ತ ಬಿದ್ದಿದ್ದು. ಇಲ್ಲ, ಅದು ಬರೀ ನೆಪ ಅಷ್ಟೇ. ಅವ್ರು ಹುಷಾರು ತಪ್ಪಿದ್ದಕ್ಕೆ ಬೇರೆ ಕಾರಣನೇ ಇದೆ. ಅಮ್ಮ ಖುಷಿಯಾಗಿರ್ತಾರೋ ಬೇಜಾರಲ್ಲಿರ್ತಾರೋ ಅನ್ನೋದು ನನಗೆ ಬಿಟ್ಟಿದ್ದು. ಅವ್ರನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಸಮರ್, ನೀನು ಈ ರೀತಿ ನಮ್ಮನ್ನು ಅವಾಯ್ಡ್ ಮಾಡೋದು ಸರಿಯಲ್ಲ. ಅಮ್ಮನ ಜೊತೆ ಮಾತಾಡಬೇಕು ಅಂತ ನಮಗೂ ಆಸೆ ಇರುತ್ತಲ್ವ? ಇಲ್ಲಿ ನನ್ನ ಆಸೆಗಳಾಗಲಿ ನಿಮ್ಮ ಆಸೆಗಳಾಗಲಿ ಮುಖ್ಯ ಅಲ್ಲ, ಅವ್ರ ಆರೋಗ್ಯ ಮುಖ್ಯ. ಇಷ್ಟು ದಿನ ಅವ್ರು ನನ್ನಿಂದ ದೂರ ಇದ್ದಿದ್ದು ಸಾಕು. ಇನ್ಮೇಲಾದರೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರ ಮಗನಾಗಿ ನನ್ನ ಕರ್ತವ್ಯನ ನಾನು ಮಾಡಬೇಕು. ದಯವಿಟ್ಟು ಇದಕ್ಕೊಂದು ಅವಕಾಶ ಮಾಡಿಕೊಡಿ. ಅಲ್ಲ ಸಮರ್, ತುಳಸಿಯವರು ನನ್ನ ಹತ್ರ ಏನೋ ಮಾತಾಡಬೇಕು ಅಂತಿದ್ರು. ನಾನು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಹೊರಡ್ತೀವಿ. ಇಲ್ಲ, ಅವ್ರೇನು ಮಾತಾಡಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ದಯವಿಟ್ಟು ನೀವು ಹೊರಟ್ಬಿಡಿ. ಹೇ, ಏನಾಗಿದೆ ನಿನಗೆ? ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀಯಾ? ಹೇಳಿದ್ನಲ್ಲ ತಾತ, ಎಲ್ಲದಕ್ಕೂ ಕಾರಣಗಳಿರುತ್ತೆ. ಕೆಲವೊಂದ್ಸರಿ ಕಾರಣಗಳನ್ನ ಹೇಳ್ಕೊಳಕ್ಕಾಗಲ್ಲ ಅಷ್ಟೆ. ಹೇಳ್ಕೊಳಕ್ಕಾಗದೇ ಇರೋ ಅಂಥದ್ದು ಏನಿದೆ? ನಿನ್ನ ಮನಸ್ಸಿನ ಪರಿಸ್ಥಿತಿ ಏನು ಅಂತ ನಮಗೆ ಗೊತ್ತು. ಅವ್ರು ಮೊದಲು ನಿನಗೆ ಅಮ್ಮ, ನಮ್ಗವ್ರು ಇತ್ತೀಚೆಗೆ ಸಿಕ್ಕಿರೋದು. ಆದರೂ ಅವ್ರನ್ನ ನೀನು ಎಷ್ಟು ಇಷ್ಟಪಡ್ತೀಯೋ ನಾವು ಅಷ್ಟೇ ಇಷ್ಟಪಡ್ತೀವಿ. ನೀನು ಹೀಗೆಲ್ಲ ನಡ್ಕೊಂಡು ನಮ್ಮನ್ನು ಅವರಿಂದ ದೂರ ಮಾಡೋಕ್ಕೆ ಪ್ರಯತ್ನ ಪಡಬೇಡ. ಈಗಾಗಲೇ ಅವ್ರು ನನ್ನಿಂದ ದೂರ ಆಗಿರೋದು ಸತ್ಯನೇ ಅಲ್ವಾ? ಇನ್ಮೇಲಾದರೂ ನನ್ನ ಜೊತೆ ಇರ್ತಾರೆ. ತಾಯಿ ಜೊತೆ ಮಗ ಇರೋದು, ಮಗ ತಾಯಿ ಸೇವೆ ಮಾಡೋದು ಈಗಲ್ದೆ ಇನ್ನು ಯಾವಾಗ? ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ಸಮರ್ಥ, ಆದರೂ ಹೇಳಿದೆ ತಾನೇ, ದಯವಿಟ್ಟು ಹೊರಟ್ಬಿಡಿ. ಆಯ್ತು ಸಮರ್, ಬರ್ತೀನಿ. ಇವನು ಯಾಕೆ ಹೀಗೆ ಆಡ್ತಿದ್ದಾನೆ? ಆಸ್ಪತ್ರೆಗೆ ಹೋಗಿ ಬಂದಾಗಲಿಂದಲೂ ತುಂಬ ಬದಲಾಗಿದ್ದಾನೆ. ವಿಚಿತ್ರವಾಗಿ ಮಾತಾಡ್ತಾನೆ. ಏನೋ ವಿಷಯ ಇದೆ, ಏನು ಅಂತ ತಿಳ್ಕೋಬೇಕು. ದೀಪು, ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನಾನು ಈ ಮನೆಗೆ ಬರೋದು ನಿಮ್ಗೆ ಇಷ್ಟ ಇಲ್ವಾ? ನೀನು ಇಲ್ಲಿಗೆ ನನಗೋಸ್ಕರ ಬಂದರೆ ನನಗೂ ಇಷ್ಟ ಆಗುತ್ತೆ. ಆದರೆ ನೀನು ಬಂದಾಗೆಲ್ಲ ಬರೀ ಅಪ್ಪೂರ್ಣಿನೇ ಕೇಳ್ತೀಯ. ನೆನ್ನೆ ಇಲ್ಲಿವರೆಗೂ ಬಂದು ನನ್ನ ಮಾತಾಡಿಸ್ದೆ ಹಾಗೆ ಹೋಗಿದ್ಯಾ. ನನಗೆ ಅಂತ ತಂದಿದ್ದ ತಿಂಡಿನೂ ಅವಳಿಗೆ ಕೊಟ್ಟು ಹೋಗಿದ್ಯಾ. ಯಾಕೆ ಹೀಗೆ ಮಾಡ್ತಿದ್ಯಾ ಮಾಮ್? ನಿನಗೆ ಮಗಳು ನಾನು, ಅವಳಲ್ಲ. ಇಲ್ಲ ದೀಪು, ಅವಳು ನನ್ನ ಮಗಳೇ. ನಿನಗಿಂತ ಮೊದಲು ಅವಳು ನನ್ನ ಮಗಳಾಗಿದ್ಲು. ಮಾತಾಡು. ನೀನು ಮಾಡ್ತಿರೋ ಸರಿನಾ? ದೀಪು, ಸರಿ ತಪ್ಪಿನ ಬಗ್ಗೆ ಆಮೇಲೆ ಮಾತಾಡೋಣ. ಅದು ಸರಿ, ಮನೇಲಿ ಯಾರೂ ಕಾಣ್ತಿಲ್ಲ. ಪೂರ್ಣಿ, ತುಳಸಿಯವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ? ಮಾಮ್, ಏನಾಗಿದೆ ನಿನಗೆ? ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀನು ಪುನಃ ಅವಳನ್ನೇ ಕೇಳ್ತಿದ್ಯಲ್ಲ. ಅವ್ರು ಯಾರೂ ಮನೇಲಿಲ್ಲ. ಅವರೆಲ್ಲ ಮನೇಲಿ ಇದ್ದಿದ್ರು ನೀನು ಅವ್ರ ಜೊತೆಲಿ ಮಾತಾಡಿಕೊಂಡು ನನ್ನ ನೆಗ್ಲೆಕ್ಟ್ ಮಾಡೋದು ನನಗಿಷ್ಟ ಆಗಲ್ಲ. ದೀಪು,
ನಾನು ನಿನ್ನನ್ನು ನೆಗ್ಲೆಕ್ಟ್ ಮಾಡ್ತೀನ? ಯಾವ ತಾಯಿನೂ ತನ್ನ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಅದೇ ಕಾರಣಕ್ಕೆ ನಾನು ಯಾವಾಗಲೂ ಪೂರ್ಣಿ ಬಗ್ಗೆ ವಿಚಾರಿಸ್ತಿರ್ತೀನಿ. ಆದರೆ ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. ಒಂದು ಮಾತು ನೆನ್ಪಿಟ್ಕೋ, ನೀನು ಆ ಪೂರ್ಣಿ ಜೊತೆಲಿ ಅಷ್ಟು ಸಲಿಗೆಯಿಂದ ಇರೋದು ನನಗಿಷ್ಟ ಆಗಲ್ಲ. ಆ ಅನಾಥೆನ, ಆ ಬೀದಿ ಬಿಕಾರಿನ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ಸೋದು ನನಗೆ ಸಹಿಸಕ್ಕಾಗಲ್ಲ. ದೀಪು, ಅವಳ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ನೀನು. ಅವಳು ನಿನಗೆ ನನಗೇನೂ ಆಗೋದು ಬೇಕಾಗಿಲ್ಲ. ನಾವಿಬ್ರು ಒಂದೇ ಮನೆ ಸೊಸೆ ಇರೋ ಅನ್ನೋದನ್ನ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ದೀಪು ಪ್ಲೀಸ್, ಹಾಗೆಲ್ಲ ಅನ್ಬಾರ್ದು. ಅವಳು ನಿನಗೆ ಅಕ್ಕ ಇದ್ದ ಹಾಗೆ. ನೋಡು ಮಾಮ್, ನನಗೆ ಯಾವ ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ. ನಿನ್ಗಿರೋದು ನನ್ನ ಒಬ್ಬಳೇ ಮಗಳು. ನಿನ್ನ ಪ್ರೀತಿ ಆಗಲಿ, ಕಾಳಜಿ ಆಗಲಿ, ಅದೆಲ್ಲ ನನ್ನ ಹಕ್ಕು. ಅದನ್ನು ನಾನು ಯಾರ ಜೊತೆಲೂ ಶೇರ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಯಾರನ್ನೋ ಅಕ್ಕ ತಂಗಿರು ಅಂದ್ಕೊಳ್ಳೋದಕ್ಕೆ ನನಗಾಗಲ್ಲ. ನಾನು ನಿಮ್ಮ ಪ್ರೀತಿಲಿ ಹುಟ್ಟಿದ್ದೀನಿ. ನಿನ್ನ ಪ್ರೀತಿ ನನಗಷ್ಟೇ ಸ್ವಂತ. ನೀನಾಗಲಿ, ಅಪ್ಪ ಆಗಲಿ, ಮತ್ತಿನ್ಯಾರನ್ನೋ ಮಗಳು ಅಂತ ಅಂದ್ಕೊಂಡ್ರೆ ನಮ್ಮ ಮೈಯೆಲ್ಲ ಉರಿಯುತ್ತೆ. ಹಾಗೇನಾದರೂ ನಮ್ಮ ಪ್ರೀತಿ ಮಧ್ಯ ಬೇರೆಯವ್ರು ಬಂದರೆ ನಾನು ಅವ್ರನ್ನ ಸಾಯಿಸೋಕ್ಕೂ ಯೋಚಿಸಲ್ಲ. ಇಲ್ಲ, ಪೂರ್ಣಿ ಬಗ್ಗೆ ಇವಳಿಗೆ ತುಂಬ ಕೋಪ ಇದೆ. ಇಂಥ ಟೈಮಲ್ಲಿ ಪೂರ್ಣಿನೇ ನಿನ್ನ ಅಕ್ಕ ಅಂತ ಹೇಳಿದ್ರೆ ದೊಡ್ಡ ಅನಾಹುತನೇ ಆಗೋಗುತ್ತೆ. ಸದ್ಯಕ್ಕೆ ಪೂರ್ಣಿ ಇವಳಿಗೆ ಅಕ್ಕ ಅನ್ನೋ ವಿಷಯನ ನಾನು ಯಾವುದೇ ಕಾರಣಕ್ಕೂ ಹೇಳಬಾರ್ದು. ದೀಪು, ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ. ನಾನು ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಯಾಕೆ ಅನ್ಕೋತೀಯ ನೀನು? ಹಾಂ, ನನಗೆ ನಿನ್ನ ಮೇಲಿರೋ ಕಾಳಜಿ ಆಗಲಿ, ಪ್ರೀತಿ ಆಗಲಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ನನ್ನ ಪ್ರಾಣ ಪುಟ್ಟಿ. ನೋಡು, ನನ್ನಿಂದ ನಿನಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡು. ನೀನು ಈ ರೀತಿ ಎಲ್ಲ ಮಾತಾಡೋದು ಬೇಕಾಗಿಲ್ಲ. ನೀನು ಬೇರೆಯವ್ರಿಗೆ ಸಲಿಗೆ ಕೊಡೋದಾಗಲಿ, ಪ್ರೀತಿ ಕೊಡೋದಾಗಲಿ ನಂಗೆ ಆಗಲ್ಲ ಅಂತ ಹೇಳಿದೆ ಅಷ್ಟೆ. ನೀನು ಮತ್ತು ಅಪ್ಪ ನನಗೆ ಮಾತ್ರ ಅಪ್ಪ ಅಮ್ಮ. ನಿಮ್ಮ ಪ್ರೀತಿನ ನಾನು ಬೇರೆಯವ್ರಿಗೆ ಬಿಟ್ಕೊಡಲ್ಲ. ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ. ಆದರೆ ನೀವೇ ಕಾತರ ಮಾಡ್ತಿದ್ರಿ. ಆ ಮಾತನ್ನು ನಾನು ನಿನ್ನನ್ನು ಕೇಳಬೇಕಲ್ವಾ ಬಾಬು? ನೀನು ಯಾಕೆ ಅವ್ರ ಹತ್ರ ಹಾಗೆ ನಡ್ಕೊಂಡೆ? ಅಯ್ಯೋ, ನಾನೇನು ಮಾಡಿದೆ? ಸದ್ಯಕ್ಕೆ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ನೀವೇ ತಾನೇ ಹೇಳಿದ್ದು. ಈಗ ನೋಡಿದ್ರೆ ಈ ವಿಷಯನ ಮಾಧವ್ ಸರ್ಗೆ ನೀವೇ ಹೇಳಕ್ಕೆ ಹೊರಟಿದ್ರಿ. ಅದಕ್ಕೆ ನಾನು ತಡೆದೆ ಅಷ್ಟೆ. ಪಾಪು, ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿದೆ ನಿಜ. ಆದರೆ ಅವ್ರು ನನಗೆ ತಾಳಿ ಕಟ್ಟಿದ್ದಾರೆ. ನಾವಿಬ್ರು ಸೇರಿ ಸಪ್ತಪದಿ ತುಳಿದಿದ್ದೀವಿ. ಅಂಥದ್ರಲ್ಲಿ ನಾನು ಈ ವಿಷಯನ ಅವರಿಂದ ಮುಚ್ಚಿಡೋಕ್ಕಾಗತ್ತಾ? ನನಗದೆಲ್ಲ ಅರ್ಥ ಆಗುತ್ತೆ. ಆದರೂ ಈ ವಿಷಯನ ಮನೆಯವ್ರಿಗೆಲ್ಲ ಹೇಳೋದು ಅಷ್ಟು ಸರಿಯಲ್ಲ ಅಂತ ಅನ್ಸುತ್ತೆ. ಅವ್ರು ಅದನ್ನೆಲ್ಲ ಹೇಗೆ ತಗೋತಾರೋ, ಅವ್ರೇನಾದರೂ ನೊಂದ್ಕೊಂಡ್ರೆ? ನಿನ್ನ ಯೋಚನೆ ನನಗೆ ಅರ್ಥ ಆಗುತ್ತೆ ಪಾಪು. ಆದರೆ ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗತ್ತೆ? ಒಂದಲ್ಲ ಒಂದಿನ ಬರೀ ಮನೆಯವ್ರಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕಲ್ವಾ? ನೋಡಿ, ನೀವು ಹಾಗೆಲ್ಲ ಮಾತಾಡಬೇಡಿ. ಇದನ್ನೆಲ್ಲ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಮೊದಲು ನೀವು ರೆಸ್ಟ್ ಮಾಡಿ. ಪಾಪು ನನ್ನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾನೆ. ಆದರೆ ಅವ್ನಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಈ ವಿಷಯನ ಮಾಧವ್ ಅವ್ರಿಗೆ ಹೇಳಲೇಬೇಕು. ನಾನು ಆ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಲಾ? ಏನು ಯೋಚನೆ ಮಾಡ್ತಿದ್ದೀರಾ? ಮಲ್ಕೊಳ್ಳಿ.
ಅಲ್ಲ ಪಾಪು, ನಾನಿನ್ನೂ ಎಷ್ಟು ದಿನ ಅಂತ ಇಲ್ಲೇ ಇರೋಕ್ಕಾಗತ್ತೆ? ನಾನು ಅಲ್ಲಿಗೆ ಹೋಗಲೇಬೇಕಲ್ವಾ? ಯಾಕೆ ಹೋಗ್ಬೇಕು? ಇಷ್ಟು ದಿನ ಅಲ್ಲಿ ಇದ್ರಲ್ವಾ, ಸಾಕು ಬಿಡಿ. ಇನ್ಮೇಲೆ ನೀವಿಲ್ಲೇ ಇರಬೇಕು. ಇದು ನಿಮ್ಮನೆ, ನೀವು ಹಾಗೆಲ್ಲ ಮಾತಾಡ್ಬಿಡಿ, ಮಲ್ಕೊಳ್ಳಿ. ಏನಾಗ್ತಾ ಇದೆ ಇಲ್ಲಿ? ಪಾಪುಗೆ ನನ್ನ ತಾಯಿ ಆಗ್ತಾ ಇರೋ ವಿಷಯ ಗೊತ್ತಿದ್ದು ನಾನು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಆದರೆ ನಾನು ಇದಕ್ಕೆ ಖುಷಿ ಪಡ್ಲೋ ಅಥವಾ ಮಾಧವ್ ಅವ್ರನ್ನ ನನ್ನಿಂದ ದೂರ ಇಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಬೇಜಾರು ಮಾಡಿಕೊಳ್ಳೋ? ಅಷ್ಟಕ್ಕೂ ಪಾಪು ಮನಸ್ಸಲ್ಲಿ ಏನಿದೆ? ಯಾಕೆ ಹೀಗೆಲ್ಲ ಆಡ್ತಾ ಇದ್ದಾನೆ? ತುಳಸಿಯವ್ರು ನನ್ನ ಹತ್ರ ಏನೋ ಹೇಳಬೇಕು ಅಂತ ಟ್ರೈ ಮಾಡ್ತಿದ್ರು, ಆದರೆ ಸಮರ್ಥ್ ಅವ್ರನ್ನ ತಡೆದ್ಬಿಟ್ಟ. ಫೋನಲ್ಲಿ ಮಾತಾಡೋಣ ಅಂದರೆ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಏನು ಮಾಡೋದು? ಅಪ್ಪ, ಇನ್ನೂ ನಿದ್ದೆ ಬಂದಿಲ್ವಾ? ನಿದ್ದೆ ಬರೋಕ್ಕೆ ಹೇಗೆ ಸಾಧ್ಯ? ಅಮ್ಮನ ನೆನೆಸ್ಕೊಂಡು ನಮಗೆ ನಿದ್ದೆ ಬರ್ತಿಲ್ಲ, ಅಂಥದ್ರಲ್ಲಿ ಮಾವ ನಿದ್ದೆ ಮಾಡ್ತಾರಾ? ಅಪ್ಪ, ನೀವೊಂದು ಗಮನಿಸಿದ್ರಾ? ಸಮರ್ಥ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾನೆ ಅನಿಸ್ತಿದೆ. ಹೌದು, ಸಮರ್ಥ್ ಮುಚ್ಚಿಡ್ತಿರೋದು ಮಾತ್ರ ಅಲ್ಲ, ತುಳಸಿಯವ್ರು ನನ್ನ ಹತ್ರ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ರು, ಅದಕ್ಕೂ ಸಮರ್ಥ್ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ಸಮರ್ಥ ಅವ್ರು ಯಾಕೆ ಹೀಗೆ ಆಡ್ತಿದ್ದಾರೆ? ಇದ್ದಕ್ಕಿದ್ದಾಗೆ ಅವ್ರಿಗೇನಾಯಿತು? ಈಗ ಅವ್ರಿಗೆ ಗೊತ್ತಿಲ್ಲದೆ ಅಮ್ಮನ್ನ ಮಾತಾಡ್ಸೋದಾದ್ರೂ ಹೇಗೆ? ಅದು ಹೇಗಾದರೂ ಸರಿ, ಅವರನ್ನು ಮಾತಾಡಿಸ್ಲೇಬೇಕು. ತುಳಸಿಯವರನ್ನು ಮಾತಾಡ್ಸಿದ್ರೇ ವಿಷಯ ಏನಂತ ಗೊತ್ತಾಗುತ್ತೆ. ಅದು ಹೇಗೆ ಸಾಧ್ಯ ಅಪ್ಪ? ಸಮರ್ಥ ಯಾವಾಗಲೂ ಮನೇಲೇ ಇರ್ತಾನೆ. ಅವ್ನು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೆ ಅಮ್ಮನಿಗೋಸ್ಕರ. ಈಗ ಅಮ್ಮನೇ ಅಲ್ಲಿದ್ದಾರೆ ಅಂದಮೇಲೆ ಅವ್ನು ಇಲ್ಲಿಗೆ ಬರ್ತಾನ? ಸಾಧ್ಯನೇ ಇಲ್ಲ. ಅವನು ಅಲ್ಲೇ ಇರೋದಾದರೆ ತುಳಸಿಯವ್ರನ್ನ ಮಾತಾಡ್ಸೋದಲ್ಲ, ನೋಡೋಕ್ಕೂ ಆಗಲ್ಲ. ಮತ್ತೀಗ ಏನು ಮಾಡೋದು? ಅದೇ ಗೊತ್ತಾಗ್ತಿಲ್ಲ. ಏನಾದರೂ ಮ್ಯಾಜಿಕ್ ಆಗಬೇಕಷ್ಟೆ. ಮ್ಯಾಜಿಕ್ಕು ಆಗಲ್ಲ, ನಾವೇ ಮಾಡಬೇಕು. ಸರಿಯಾಗಿ ಯೋಚನೆ ಮಾಡಿದ್ರೆ ಅವ್ರನ್ನ ಮಾತಾಡ್ಸೋದಕ್ಕೆ ಸಾಧ್ಯ ಆಗಬಹುದು. ಹೌದಾ? ಅದು ಹೇಗೆ? ಸಮರ್ಥ್ಗೆ ಗೊತ್ತಾಗದೇ ಇರೋ ಹಾಗೆ ನಾವು ಕದ್ದು ಮುಚ್ಚಿ ಮೀಟ್ ಮಾಡಬೇಕು ಅಂದರೆ ಕಳ್ಳರ ಥರನೇ ಹೋಗ್ಬೇಕಲ್ವ? ಅಂದರೆ ಇಷ್ಟೊತ್ತಿಗೆ ಮನೇಲಿ ಎಲ್ಲರೂ ಮಲಗಿರ್ತಾರೆ, ತಾತ ಹೇಗಿದ್ರು ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅವ್ರ ಹೆಲ್ಪ್ ತೊಗೊಂಡು ಸಮರ್ಥಕ್ಕೆ ಗೊತ್ತಾಗದೇ ಇರೋ ಹಾಗೆ ನಾವು ಮೀಟ್ ಮಾಡ್ಬೋದಲ್ವಾ? ಪರವಾಗಿಲ್ವೇ? ನಮ್ಮ ತಮ್ಮನ ತಲೆಯಲ್ಲೂ ಏನೇನೋ ಪ್ಲ್ಯಾನ್ಗಳಿದೆ. ಅಪ್ಪ, ಏನು ಹೇಳ್ತೀರಾ? ಅಲ್ಲ, ಮಾವನ ಮನೆಗೆ ಅಳಿಯ ಕಳ್ಳನಾಗಿ ಹೋಗೋದಾ? ನಾನು ಪೂರ್ಣಿ ಅಮ್ಮನ ಮನೇಲಿ ಇದ್ದಾಗ ಅಮ್ಮನ ಮೀಟ್ ಮಾಡಕ್ಕೆ ನೀವು ಹೇಗೆ ಬರ್ತಿದ್ರಿ? ಮಾಸ್ಕ್ ಹಾಕ್ಕೊಂಡು ಕಳ್ಳನ ಥರ ತಾನೇ ಬರ್ತಿದ್ರಿ. ನಾವು ತುಳಸಿಯವರನ್ನು ಹೇಗಾದರೂ ಮಾಡಿ ಮೀಟ್ ಮಾಡಬೇಕು, ಅದು ಮುಖ್ಯ. ಹೇಗೆ ಹೋಗ್ತೀವಿ ಅನ್ನೋದಲ್ಲ. ಇಷ್ಟೊತ್ತಲ್ಲಿ ಹೋಗೋದು ನಿಮಗೆಲ್ಲ ಸರಿ ಅನಿಸೋದಾದರೆ ನನಗೂ ಸರಿನೇ. ನೋಡಿಬಿಡೋಣ ಏನಾಗುತ್ತೋ. ನಡೀರಿ, ಹೊರಡೋಣ. ಸರಿ, ಬನ್ನಿ. ಹಲೋ ತಾತ, ನಾನು ಮಾಧವ. ಮಾಧವ, ಏನು ಇಷ್ಟೊತ್ತಲ್ಲಿ? ಏನ ಮಾತಾಡಬೇಕಿತ್ತ? ಹೌದು, ಆದರೆ ನಿಮ್ಮ ಜೊತೆ ಅಲ್ಲ. ತುಳಸಿ ಹತ್ರ ಮಾತಾಡಬೇಕಾಗಿತ್ತಾ?
ತುಳಸಿಗೆ ಫೋನ್ ಕೊಡ್ಲಾ? ಇಲ್ಲ ನಾನು ಅವ್ರ ಜೊತೆ ನೇರವಾಗಿ ಮಾತಾಡಬೇಕು. ಅಲ್ಲಪ್ಪ, ನೇರವಾಗಿ ಮಾತಾಡಬೇಕು ಅಂದರೆ ಇಲ್ಲಿಗೆ ಬರಬೇಕು. ಫೋನ್ ಮಾಡಿಬಿಟ್ಟು ನೇರವಾಗಿ ಮಾತಾಡಬೇಕು ಅಂದ್ರೆ ಹಾಗೆ. ಮನೆಗೆ ಬಂದರೆ ಸಮರ್ಥ ಮಾತಾಡೋದಕ್ಕೆ ಬಿಡಬೇಕಲ್ಲ. ನಾವು ಈಗಲೂ ನಿಮ್ಮ ಮನೆ ಆಚೆನೇ ಇದ್ದೀವಿ. ಆಚೆನೇ ಇದ್ದೀರಾ? ಮೊದಲೇ ಹೇಳೋದಲ್ವಾ? ಬಂದೆ 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 ಬಂದೆ. ಇದೇನಿದು ನಿಮ್ಮ ಪರಿಸ್ಥಿತಿ? ಯಾಕೆ ಕಳ್ಳರಾಗಿ ಬಂದಿದ್ದೀರಾ? ಇನ್ನೇನು ಮಾಡೋದು ತಾತ, ನಿಮ್ಮ ಮೊಮ್ಮಗ ಅಮ್ಮನ ಹತ್ರ ಮಾತಾಡೋಕೆ ಬಿಡ್ತಾನೆ ಇಲ್ವಲ್ಲ. ಅವನು ಯಾಕೋ ಇತ್ತೀಚೆಗೆ ತುಂಬ ಅತಿಯಾಗಿ ಆಡ್ತಾ ಇದ್ದಾನೆ. ಅವನ ತಲೆನಲ್ಲಿ ಅದೇನಿದೆಯೋ ಏನೋ ಯಾರಿಗೂ ಅರ್ಥವೇ ಆಗ್ತಿಲ್ಲ. ಅದೇ ಕಾರಣಕ್ಕೆ ಅಮ್ಮನ ಮಾತಾಡ್ಸೋಕ್ಕೆ ನಮಗಿದೊಂದೇ ದಾರಿ ಅನಿಸ್ತು. ಅದಕ್ಕೆ ಬಂದ್ಬಿಟ್ವಿ. ನಾವೀಗ ಅವ್ರನ್ನ ನೋಡ್ಬೋದಾ, ಮಾತಾಡ್ಸ್ಬೋದಾ? ನಿಮ್ಮನ್ನೆಲ್ಲ ನೋಡ್ತಿದ್ರೆ ಖುಷಿಯಾಗತ್ತೆ, ಹಾಗೆ ಅಯ್ಯೋ ಅಂತಲೂ ಅನ್ಸುತ್ತೆ. ಅಲ್ಲ, ನೀವು ನನ್ನ ಮಗಳ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದ್ದೀರಾ. ಅವಳನ್ನ ರಾಜಾರೋಷವಾಗಿ ನಿಮ್ಮನೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಅವನ ಮನಸ್ಸಿಗೆ ನೋವು ಮಾಡೋದಕ್ಕೆ ನಿಮಗಿಷ್ಟ ಇಲ್ವೇ? ಆದರೆ ಅವಳ ಜೊತೆ ಮಾತಾಡದೆ ಇರೋದಕ್ಕೂ ಆಗದೆ ನೀವು ಹೀಗೆ ಕದ್ದು ಮುಚ್ಚಿ ಬಂದಿದ್ದೀರಿ. ನಿಮ್ಮಂಥ ಮನೆಯವ್ರನ್ನ ಪಡೆಯೋದಕ್ಕೆ ನಮ್ಮ ತುಳಸಿ ತುಂಬ ಪುಣ್ಯ ಮಾಡಿದ್ಲು. ಇಲ್ಲ, ತುಳಸಿ ಅಮ್ಮನಂತ ಅಮ್ಮ ಪಡೆಯೋದಕ್ಕೆ ನಮ್ಮ ಮನೆಯವರು ಎಲ್ಲರೂ ಪುಣ್ಯ ಮಾಡಿದ್ದಾರೆ. ಈಗೇನು ಇಲ್ಲೇ ಮಾತಾಡ್ತಾ ನಿಂತ್ಕೊತಿರೋ ಅಥವಾ ನಮ್ಮನ್ನು ಒಳಗೆ ಕರಿತಿರೋ? ಬನ್ನಿ ಬನ್ನಿ, ನೇರವಾಗಿ ನೀವು ತುಳಸಿ ರೂಮ್ಗೆ ಹೋಗಿ, ನಾನು ಹೊರಗಡೆನೇ ಇರ್ತೀನಿ. ದಂಡಪಿಂಡ ಏನಾದರೂ ಬಂದರೆ ನಾನು ಕೆಮ್ಮುತ್ತೀನಿ. ಸರಿ. ಇದ್ಯಾವುದು ಕನಸಲ್ಲ ತುಳಸಿಯವರೇ, ನಾವು ಬಂದಿರೋದು ನಿಜಾನೇ. ಮಾಧವ್ ಅವರೇ, ನನ್ನ ಕಣ್ಣೇ ನನಗೆ ನಂಬಕ್ಕಾಗ್ತಾ ಇಲ್ಲ. ನೀವೆಲ್ಲರೂ ಇಷ್ಟೊತ್ತಲ್ಲಿ ಇಲ್ಲಿಗೆ ಬರ್ತೀರಾ ಅಂತ ನನಗೆ ಒಂದು ಮಾತು ಹೇಳಲಿಲ್ವಲ್ಲ? ಹೇಳಿದಿದ್ರೆ ಸಮರ್ಥ ಗೊತ್ತಾಗ್ತಾ ಇತ್ತು. ಅವನು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಿಡ್ತಾ ಇದ್ನಾ? ಅದಕ್ಕೆ ಈ ರೀತಿ ಕಳ್ಳರ ಥರ ಬರೋದಾ? ಅದು ಇಷ್ಟೊತ್ತಲ್ಲಿ ಮಕ್ಕಳನ್ನ ಕರ್ಕೊಂಡು? ಬೇರೆ ದಾರಿನೇ ಇಲ್ಲ. ನಾವು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು, ಅದಕ್ಕೆ ಹೀಗೆ ಮಾಡಿದ್ವಿ. ಅಭಿನೇ ಐಡಿಯಾ ಕೊಟ್ಟಿದ್ದು.
ಅಮ್ಮ ಈಗ ಹೇಗಿದ್ದೀರಾ? ಏನಾಯ್ತು ನಿಮಗೆ? ಆ ಸಮರ್ಥ್ಯಕ್ಕೆ ಹಾಗಾಡ್ತಿದ್ದಾರೆ. ಹೇಳಿ ತುಳಸಿಯವರೇ, ಆಗಲೇ ನೀವೇನೋ ಮಾತಾಡೋದಕ್ಕೆ ಬಂದ್ರಿ, ಆದರೆ ಸಮರ್ಥ ಬಿಡಲಿಲ್ಲ. ನೋಡಿ, ನಿಮಗೋಸ್ಕರ ಅಂತಲೇ ನಾನು ಇವ್ರ ಜೊತೆಗೆ ಸೇರಿಕೊಂಡಿದ್ದು. ಇಲ್ಲಿವರೆಗೂ ಬಂದಿದ್ದೀವಿ, ಇವಾಗ ನೀವು ಮಾತಾಡಲೇಬೇಕು. ಸಮರ್ಥ ಅಡ್ಡ ಬಂದರು ಅಷ್ಟೇ. ಅಭಿ ಮಾತಾಡ್ಸೋಣ ಬಿಡು, ಬಂದಿದ್ದೇ ಆಗಿದೆ ಅಂತೆ. ಅಮ್ಮ ನೀವು ಹೇಳಿ, ಡಾಕ್ಟ್ರ್ ಹತ್ರ ಹೋಗಿದ್ರಲ್ಲ, ಏನಂದ್ರು? ನೀವು ಯಾವಾಗ ಮನೆಗೆ ಬರ್ತೀರಾ? ಈಗೇನು ಅಂತ ಹೇಳಿ? ಇವರೆಲ್ಲರ ಹತ್ರನೂ ನನಗೇನಾಗಿದೆ ಅಂತ ಹೇಗೆ ಹೇಳಿ? ಮಾತಾಡಿ ತುಳಸಿಯವರೇ. ಮಾಧವ್ ಅವರೇ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೆ ತಾನೇ ಬಂದಿದ್ದೀವಿ, ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಮಾತಾಡಿ. ಮಾವ, ಅಮ್ಮ ಹೇಳ್ತಿರೋದು ನಿಮ್ಮ ಹತ್ರ ಮಾತಾಡಬೇಕು ಅಂತ. ನಾವೆಲ್ಲ ಇಲ್ಲೇ ಇದ್ರೆ ನೀವಿಬ್ರು ಹೇಗೆ ಮಾತಾಡ್ತೀರಾ? ಮೊದಲು ನೀವಿಬ್ರು ಮಾತಾಡಿ, ನಾವು ಆಚೆ ಇರ್ತೀವಿ. ರೀ, ಬನ್ನಿ ಹೊರಗಡೆ ಇರೋಣ. ಓ, ಅದ ವಿಷಯ. ಸರಿ ಸರಿ, ನೀವಿಬ್ರು ಮಾತಾಡಿ, ನಾವು ಆಚೆ ಇರ್ತೀವಿ. ಅಭಿ ನಡಿ.